Hello my dear students, welcome to our Easy Class YouTube channel. So ಈಗಾಗಲೇ ಮಿಡ್ ಟರ್ಮ್ ಎಕ್ಸಾಮ್ಸ್ ಆಲ್ರೆಡಿ ಎಲ್ಲ ಡಿಸ್ಟ್ರಿಕ್ನಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಈಗ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಫಿಸಿಕ್ಸ್ ಪೇಪರ್ ಓಕೆ. ಸೊ ಬಿಜಾಪುರ ಡಿಸ್ಟ್ರಿಕ್ನಲ್ಲಿ ನಡೆದಿರ್ತಕ್ಕಂಥ ಫಿಸಿಕ್ಸ್ ಮಿಡ್ ಟರ್ಮ್ ಪೇಪರ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋನಲ್ಲಿ. ಸೊ ಅದೇ ರೀತಿ ನಮ್ಮ ಬೆಳಗಾಂ ಡಿಸ್ಟ್ರಿಕ್ನಲ್ಲಿ ಆಗಿರ್ಬೋದು, ನಮ್ಮ ಚಿಕ್ಕೋಡಿ ಡಿಸ್ಟ್ರಿಕ್ನಲ್ಲಿ ನಾಳೆ ಫಿಸಿಕ್ಸ್ ಪೇಪರ್ ಇದೆಯಲ್ಲ, ಸೊ ಆ ವಿದ್ಯಾರ್ಥಿಗಳಾಗಿರ್ಬೋದು, ನೆಕ್ಸ್ಟ್ ಬರುವಂಥ ವಿದ್ಯಾರ್ಥಿಗಳಿಗೂ ಆಗಿರ್ಬೋದು, ಅದೇ ರೀತಿ ಈ ಬಿಜಾಪುರ ಡಿಸ್ಟ್ರಿಕ್ಟ್ ವಿದ್ಯಾರ್ಥಿಗಳಿಗೂ ತಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳುವಂಥ ಅನುಕೂಲ ಆಗುವಂಥ ವಿಡಿಯೋನು ಇದಾಗಿರುತ್ತೆ ಓಕೆ. ಸೊ ಈಗ ಫಸ್ಟ್ಗೆ ಆ್ಯಸ್ ಯೂಶುವಲ್ ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರ್ಬೋದು, ಈ ಡಿಸ್ಟ್ರಿಕ್ದು ಆಗಿರ್ಬೋದು, ಅಷ್ಟು ಡಿಸ್ಟ್ರಿಕ್ಟ್ ನಾವು ಚೆಕ್ ಮಾಡಿದಾಗ ನಡೀತಾ ಇರೋ ಎಕ್ಸಾಮ್ನಲ್ಲಿ ಸೇಮ್ ಚಾಪ್ಟರ್ಸೇ ಅದಾವೆ ಓಕೆ. ಯಾವುದೇ ರೀತಿ ಚಾಪ್ಟರ್ಸ್ನಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆಗಿಲ್ಲ. ಸೊ ಆಲ್ಮೋಸ್ಟ್ ಪಾರ್ಟ್ 1 ಕಂಪ್ಲೀಟ್ಲಿ ಏನದಪ್ಪ ಅಂತಂದ್ರೆ ಮಿಡ್ ಟರ್ಮ್ ಸಿಲೆಬಸ್ ಇದೆ. ನಿಮಗೇನಾದರೂ ಮಿಡ್ ಟರ್ಮ್ ಸಿಲೆಬಸ್ದು ಬ್ಲೂ ಪ್ರಿಂಟ್ ಆಗಿರ್ಬೋದು, ಯಾವುದೇ ರೀತಿ ಪಾಯಿಂಟ್ ಆಫ್ ವ್ಯೂದ ಕನ್ಫ್ಯೂಷನ್ಸ್ ಇದ್ದರೆ ಅದನ್ನು ನಾವು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಅದನ್ನು ನೋಡ್ಕೊಳ್ಬೋದು ಓಕೆ. ಈಗ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ ಓಕೆ. ಸೊ ಫಸ್ಟಿಗೆ ಪಾರ್ಟ್ ಎ ಕೊಟ್ಟಿದ್ದಾರೆ. ಪಾರ್ಟ್ ಎ ಏನದ MCQ ಕ್ವಶನ್ಸ್ ಬರ್ತಾವೆ ಆ್ಯಸ್ ಯೂಶುವಲ್ ಗೊತ್ತಿದೆ ನಿಮ್ಗೆ. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಯಾವುದಾಗುತ್ತೆ? ಕೂಲಂಬ್ ಆಗಿರುತ್ತೆ ಓಕೆ. ಸೊ ನೆಕ್ಸ್ಟು ಸೆಕೆಂಡ್ ಕ್ವಶನ್, ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಕೆಪ್ಟ್ ಇನ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಇಸ್ ಜನರಲಿ ಎಕ್ಸ್ಪೀರಿಯನ್ಸಸ್. ಸೊ ಎಲೆಕ್ಟ್ರಿಕ್ ಡೈಪೋಲ್ನ ನೀವು ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಇಟ್ಟಾಗ ಅದು ಟಾರ್ಕ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತಾ, ಅದೇ ರೀತಿ ಫೋರ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾದರೆ ಆಪ್ಷನ್ ಏನಿದೆ ಆ ಟಾರ್ಕ್ ಬಟ್ ನಾಟ್ ಫೋರ್ಸ್ ಅಂತ ಇದೆ. ಸೊ ಆಪ್ಷನ್ ಬಿ ಏನಿದೆ ಆ ಫೋರ್ಸ್ ಆ್ಯಂಡ್ ಟಾರ್ಕ್ ಅಂತ ಕೊಟ್ಟಿದ್ದಾರೆ, ನೈದರ್ ಫೋರ್ಸ್ ನಾರ್ ಟಾರ್ಕ್ ಅಂತ ಕೊಟ್ಟಿದ್ದಾರೆ, ಆ ಫೋರ್ಸ್ ಬಟ್ ನಾಟ್ ಟಾರ್ಕ್ ಅಂತ ಕೊಟ್ಟಿದ್ದಾರೆ. ಬಟ್ ಎರಡೂ ಆ ಫೋರ್ಸು ಆಗಿರ್ಬೋದು ಆಮೇಲೆ ಅದೇ ರೀತಿ ಟಾರ್ಕು ಆಗಿರ್ಬೋದು, ಎರಡೂ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಓಕೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ಏನಿದೆ, ಆ ನೇಚರ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಅ ಪಾಯಿಂಟ್ ಚಾರ್ಜ್. ಸೊ ಪಾಯಿಂಟ್ ಚಾರ್ಜ್ಗೆ ಇರುವಂಥ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಡ್ರಾ ಮಾಡ್ತೀವಲ್ಲ, ಅದು ನೇಚರ್ ಹೇಗಿದೆ ಅಂತ ಕೇಳ್ತಾರೆ ಓಕೆ. ನಾವು ಇದನ್ನು ಜಾಯಿಂಟ್ ಮಾಡಿದಾಗ ಏನು ಬರುತ್ತೆ? ಸ್ಪೆರಿಕಲ್ ಬರುತ್ತೆ. ಸೊ ಅದ ಆನ್ಸರ್ ಯಾವುದಂತ ನೋಡೋಣ. ಒಂದನೇ ಕ್ವಶನ್ ಆಪ್ಷನ್ ಏನಿದೆ, ಎಲಿಪ್ಸಾಯ್ಡ್ ವಿತ್ ಚಾರ್ಜ್ ಅಟ್ ಫೋಕೈ ಅಂತ ಹೇಳ್ತಾರೆ, ಸ್ಪೇರ್ ವಿತ್ ಚಾರ್ಜ್ ಅಟ್ ಸೆಂಟರ್ ಆಫ್ ದ ಸ್ಪೇರ್ ಅಂತ ಹೇಳ್ತಾರೆ, ಸ್ಪೇರ್ ವಿತ್ ಚಾರ್ಜ್ ಆನ್ ದ ಸ್ಪೇರ್ ಸರ್ಫೇಸ್ ಆಫ್ ದ ಸ್ಪೇರ್ ಅಂತ ಹೇಳ್ತಾರೆ, ಪ್ಲೇನ್ ವಿತ್ ಚಾರ್ಜ್ ಆನ್ ದ ಸರ್ಫೇಸ್ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಹೇಳಿರೋ ಹಾಗೆ ಸೊ ಪಾಯಿಂಟ್ ಚಾರ್ಜ್ ಇದ್ದರೆ ಯಾವಾಗಲೂ ಸ್ಪೇರ್ ಬರುತ್ತೆ. ಹಾಗಾದರೆ ಆಪ್ಷನ್ ಎ ಆಪ್ಷನ್ ಡಿ ಹೋಯಿತು, ಉಳಿತು ಯಾವುದಾಗ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ನೋಡೋಣ. ಏನಿದೆ, ಅ ಸ್ಪೇರ್ ವಿತ್ ಚಾರ್ಜ್ ಅಟ್ ದ ಸೆಂಟರ್ ಆಫ್ ದ ಸ್ಪೇರ್ ಅಂತ ಹೇಳಿದ್ದಾರೆ. ಸೊ ಸ್ಪೇರ್ ವಿತ್ ಚಾರ್ಜ್ ಆನ್ ದ ಸರ್ಫೇಸ್ ಆಫ್ ದ ಸ್ಪೇರ್ ಅಂತ, ಆನ್ ದ ಸರ್ಫೇಸ್ ಆಫ್ ದ ಚಾರ್ಜ್ ಬರಲ್ಲ ನೆನಪಿಟ್ಕೊಳ್ಳಿ. ಸೊ ಏನಾಗುತ್ತೆ, ಸೆಂಟರ್ ಆಫ್ ದ ಸ್ಪೇರ್ ಅಂತ ಬರುತ್ತೆ. ಅದಕ್ಕಾಗಿ ಥರ್ಡ್ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಓಕೆ. ನೆಕ್ಸ್ಟ್, ಓಮ್ಸ್ ಲಾ ಹೋಲ್ಡ್ಸ್ ಗುಡ್ ಫಾರ್ ಇನ್ಸುಲೇಟರ್ಸು, ಮೆಟಾಲಿಕ್ ಕಂಡಕ್ಟರ್ಸ್ ಅಂತ ಇದೆ, ಸೆಮಿ ಕಂಡಕ್ಟರ್ಸ್ ಇದೆ, ಅಯಾನಿಕ್ ಕಂಡಕ್ಟರ್ಸ್ ಅಂತ ಇದೆ. ಆನ್ಸರ್ ಯಾವುದಾಗತ್ತಪ್ಪ ಅಂದರೆ ಮೆಟಾಲಿಕ್ ಕಂಡಕ್ಟರ್ಸ್ಗೆ ಬರುತ್ತೆ. ಯಾವುದು? ಮೆಟಾಲಿಕ್ ಕಂಡಕ್ಟರ್ಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ ಇದು, IV ಗ್ರಾಫ್ ಫಾರ್ 2 ಡಿಫರೆಂಟ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ P ಆ್ಯಂಡ್ Q ಆ್ಯಸ್ ಶೋನ್ ಇನ್ ಇಫ್ RP ಆ್ಯಂಡ್ RQ ಬಿ ದ ರೆಸಿಸ್ಟೆನ್ಸಸ್ ಆಫ್. ಸೊ IV ಕ್ಯಾರೆಕ್ಟರಿಸ್ಟಿಕ್ ಇದೆ, ನಮಗೆ ಗೊತ್ತಿರೋದು VI ಕ್ಯಾರೆಕ್ಟರಿಸ್ಟಿಕ್ ಗ್ರಾಫು. VI ಕ್ಯಾರೆಕ್ಟರಿಸ್ಟಿಕ್ನಲ್ಲಿ ಸ್ಲೋಪ್ ಆಫ್ R ಏನು ಕೊಡುತ್ತೆ? V/I ಕೊಡುತ್ತೆ. ಈಗ ಯಾವುದ್ರದ್ದು ಸ್ಲೋಪ್ ಅಂತಂದರೆ ಆ್ಯಂಗಲ್ ಜಾಸ್ತಿ ಇರುತ್ತಲ್ಲ, ಅದ್ರದ್ದು R ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇದ್ರದ್ದು ಆ್ಯಂಗಲ್ ಕಡಿಮೆ ಇದ್ದರೆ ಅದ್ರ ಸ್ಲೋಪ್ ಕಡಿಮೆ ಇರುತ್ತೆ. ಅದು ಯಾವಾಗ? VI ಕ್ಯಾರೆಕ್ಟರಿಸ್ಟಿಕ್ನಲ್ಲಿದ್ದಾಗ. ಬಟ್ ಈಗ IV ಕ್ಯಾರೆಕ್ಟರಿಸ್ಟಿಕ್ನಲ್ಲಿ ನೀವು ತೊಗೊಳ್ತಾ ಇದ್ದಾಗ ಇದ್ರ ಉಲ್ಟಾ ತೊಗೊಂಡ್ಬಿಟ್ಟು ಮುಗಿದೋಯ್ತು. ಯಾವುದ್ರ ಸ್ಲೋಪ್ ಜಾಸ್ತಿ ಇರುತ್ತಲ್ಲ ಅದ್ರ ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ, ಯಾವುದ್ರ ಸ್ಲೋಪ್ ಜಾಸ್ತಿ ಇರುತ್ತಲ್ಲ ಅದ್ರ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಓಕೆ. ಸೊ ಅದರದಾಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು RQದು ನೀವು ಸ್ಲೋಪ್ ಜಾಸ್ತಿ ಇದೆ, RPದು ಸ್ಲೋಪ್ ಜಾಸ್ತಿ ಇದೆ ಓಕೆ. ಸೊ ಈಗ RQ ಸ್ಲೋಪ್ ಜಾಸ್ತಿ ಇದೆ, ಹಾಗಾದರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತದೆ ಯಾವಾಗದು? VI ಕ್ಯಾರೆಕ್ಟರಿಸ್ಟಿಕ್ನಲ್ಲಿ. ಅದೇ ರೀತಿ ಈಗ IV ಕ್ಯಾರೆಕ್ಟರಿಸ್ಟಿಕ್ನಲ್ಲಿ ಇದ್ರ ಸ್ಲೋಪ್ ಜಾಸ್ತಿ ಇದ್ದರೆ ಇದ್ರ ಸ್ಲೋಪ್ ಇಂಡೈರೆಕ್ಟಾಗಿ IV ಕ್ಯಾರೆಕ್ಟರಿಸ್ಟಿಕ್ನಲ್ಲಿ ಕಡಿಮೆ ಆಗಿರುತ್ತೆ. ಸೊ RQ ಸ್ಲೋಪ್ ಕಡಿಮೆ ಇರಬೇಕು ಅಂದರೆ ರೆಸಿಸ್ಟೆನ್ಸ್ RPದು ಜಾಸ್ತಿ ಇರಬೇಕು. ಹಾಗಾದರೆ ಆಪ್ಷನ್ ಯಾವುದಾಗತ್ತಾ? ಬಿ ಆಗುತ್ತೆ. ಯಾಕಂದರೆ ಇಲ್ಲಿ ಉಲ್ಟಾ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ, ನೆನಪಿಟ್ಕೊಳ್ಳಿ. ಸೊ ಇದು VI ಕ್ಯಾರೆಕ್ಟರಿಸ್ಟಿಕ್ ಅಲ್ಲ, IV ಕ್ಯಾರೆಕ್ಟರಿಸ್ಟಿಕ್ ಕೊಟ್ಟಿರೋದ್ರಿಂದ ಸೊ ಇದ್ರದ್ದು ಬೇರೆಯೇ ಬರುತ್ತೆ ಆನ್ಸರ್. ಅದಕ್ಕಾಗಿ ಇದ್ರ ಆನ್ಸರ್ ಯಾವುದಾಗತ್ತಾ? ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, the path described by the charge particle is helical when it is enters the magnetic field at an angle. ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಚಾರ್ಜ್ ಎಂಟರ್ ಆದಾಗ θ0 ಇತ್ತು ಅಥವಾ θ180 ಇದ್ದಾಗ ಸ್ಟ್ರೇಟ್ ಲೈನ್ ಇರುತ್ತೆ, ನೆನಪಿಟ್ಕೊಳ್ಳಿ. ಇದನ್ನು ಕ್ವಶನ್ ಕೇಳ್ಬೋದು. ನೆಕ್ಸ್ಟ್, θ ಏನಾದರೂ 90 ಇದ್ದಾಗ ಏನು ಬರುತ್ತೆ? ಪರ್ಪೆಂಡಿಕ್ಯುಲರ್ನಿಂದಾಗಿ ಸೊ ಅಲ್ಲಿ
ಸರ್ಕ್ಯುಲರ್ ಮೋಷನ್ ಅಥವಾ ಸರ್ಕ್ಯುಲರ್ ಪಾತ್ನ ಫಾಲೋ ಮಾಡುತ್ತದೆ. ಈಗ ಹೆಲಿಕಲ್ ಅಂತ ಹೇಳೋದ್ರಿಂದ ಇದ್ರದ್ದು ವ್ಯಾಲ್ಯೂ ಏನಾಗುತ್ತಾ 0, 90 ಹಾಗೆ 180ನ ಬಿಟ್ಟು ಬರುವಂತಹ ಎಲ್ಲ ಆ್ಯಂಗಲ್ಸ್ನಲ್ಲಿ ಹೆಲಿಕಲ್ ಶೇಪ್ ಬರುತ್ತೆ. ಅದಕ್ಕಾಗಿ 0 to 90 ಇನ್ ಲೆಸ್ ದೆನ್ ಆರ್ ಗ್ರೇಟರ್ ದೆನ್ ಇದೆಲ್ಲ ಈ ಆನ್ಸರ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕಾಗಿ. ಓಕೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ರಿಚ್ಚಾಫ್ಸ್ ಲಾ ಮೇಲೆ ಬಂದಿರೋಂಥ ಕ್ವಶನ್ ಇದೆ. ಓಕೆ, ಸೊ ಏನಿದೆ ಕ್ವಶನ್ ನೋಡೋಣ. ಕ್ರಿಚ್ಚಾಫ್ ಜಂಕ್ಷನ್ ರೂಲ್ ಇಸ್ ಅ ಕಾನ್ಸಿಕ್ವೆನ್ಸಸ್ ಆಫ್ ಅ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಹೇಳ್ಬೋದು. ಯಾವ್ದು ಆನ್ಸರು? ಚಾರ್ಜ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸ್ಟೆನ್ಸ್ ಆರ್ ಫ್ರಮ್ ದ ಇನ್ಫಿನಿಟ್ಲಿ ಸ್ಟ್ರೇಟ್ ಕಂಡಕ್ಟರ್. ಸೊ ಇದು ಅಂಪೇರ್ ಸರ್ಕ್ಯೂಟ್ ಅಪ್ಲೈ ಮಾಡಿದಾಗ ಬರುತ್ತಲ್ಲ ಅದೇ ಒಂದು ಡೆರಿವೇಶನ್ ಇದು. ಸೊ ಇದಕ್ಕಾಗಿ ಆನ್ಸರ್ ಯಾವುದಾಗತ್ತಾ 1/r ಕರೆಕ್ಟ್ ಆಗುತ್ತೆ. ಯಾವುದಾಗತ್ತಾ 1/r ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಲಾರೆಂಜ್ ಫೋರ್ಸ್ ಯಾವಾಗಲೂ ಕಾಂಬಿನೇಷನ್ ಆಫ್ ಫೋರ್ಸ್ ಇದು ಬರುತ್ತೆ. ಸೊ ನೆಕ್ಸ್ಟ್ ಅಂಪೇರ್ ಸರ್ಕ್ಯೂಟೆಲ್ಲ ಕೇಳಿದರೆ ಅದೇ ಆಪ್ಷನ್ ಬಿನೇ ಆಗುತ್ತೆ. ಬಯೋಟ್ ಸೈಡ್ಸ್ ಎಲ್ಲ ಕೇಳಿದಾಗ ಸೊ ಈ ಆಪ್ಷನ್ ಬರುತ್ತೆ. ಮೀನ್ಸ್ ಲಾರೆಂಜ್ ಫೋರ್ಸ್ ಸಿ ಅಂದರೆ ಒಂದು ಸಿ ಇರಬೇಕು, ಒಂದು ಸಿ ಇರುವಂಥ ಆಪ್ಷನ್ ಡಿ ಇದೆ. ಓಕೆ, ಅದಕ್ಕಾಗಿ ಸೊ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆನಪಿಟ್ಟು. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಬಂದಿದೆ ಚಾಪ್ಟರು. ಸೊ ಏನಿದೆ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಅ ಫೋರ್ಸ್ ಇನ್ಸೈಡ್ ದ ಬಾರ್ ಕಂಡಕ್ಟರ್. ಸೊ ಇನ್ಸೈಡ್ ದ ಒಂದು ಬಾರ್ ಕಂಡಕ್ಟರ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಟು ಸೌತ್ ಪೋಲ್ ಅಂತ ಹೇಳ್ತೀವಿ. ಇದು ಔಟ್ಸೈಡ್ ದ ಬಾರ್ ಮ್ಯಾಗ್ನೆಟ್, ಬಟ್ ಇನ್ಸೈಡ್ ಏನಾಗುತ್ತಾ ಸೌತ್ ಟು ನಾರ್ತ್ ಟ್ರಾವೆಲ್ ಆಗ್ತಾವಂತ ಒಂದು ಪಾಯಿಂಟ್ ಇದೆ, ನೆನಪಿಟ್ಟುಕೊಳ್ಳಿ. ಹಾಗಾದರೆ ಸೌತ್ ಟು ನಾರ್ತ್ ಆಪ್ಷನ್ ಎಲ್ಲಿದೆ? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ರಿಲೇಷನ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಇಟ್ ಈಸ್ μr = 1 + chi ಅಂತ ಹೇಳ್ಬೋದು. ಏನು? μr = 1 + chi. ಓಕೆ, ಸೊ ನೆಕ್ಸ್ಟ್ 12th ಕ್ವಶನ್ ನೋಡೋಣ. 12th ಕ್ವಶನ್ ಏನಿದೆ? ದ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ. ಸೊ ಪೊಟೆನ್ಷಿಯಲ್ ಎನರ್ಜಿ ಇದು ಸ್ಕೇಲಾರ್ ಕ್ವಾಂಟಿಟಿ ಇರಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ಲಿ ಡಾಟ್ ಪ್ರಾಡಕ್ಟ್ ಇರಬೇಕು. ಸೊ ಕ್ರಾಸ್ ಪ್ರಾಡಕ್ಟ್ನಲ್ಲಿ ಇರುವಂಥ ಅಷ್ಟು ಆಪ್ಷನ್ಗಳನ್ನ ತೆಗೆದುಬಿಡಿ. ಸೊ ಹಾಗಾದರೆ ಉಳಿತವುದು ಇವೆರಡು ಆಪ್ಷನ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಪೋಸಿಟ್ ಆ್ಯಂಗಲ್ನಲ್ಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಫಾರ್ಮ್ ಆಗೋದ್ರಿಂದ ಸೊ ಅದಕ್ಕಾಗಿ ಇಲ್ಲಿ ಡಿಕ್ರೀಸ್ ಆಗಿರುವಂಥ ಆ್ಯಂಗಲ್ ಇರೋದ್ರಿಂದ ಇಲ್ಲಿ ಆಪ್ಷನ್ ಎ ನೆಗೆಟಿವ್ ಬರುತ್ತಲ್ಲ ಅದೇ ಪೊಟೆನ್ಷಿಯಲ್ ಎನರ್ಜಿ ಎಕ್ಸಾಕ್ಟ್ ಆಗುತ್ತೆ. ಅದಕ್ಕಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 13th ಕ್ವಶನ್ ನೋಡೋಣ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಇದೆ. ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಗಿವನ್ ಏರಿಯಾ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ 0 ಅಂತ ಹೇಳ್ತಾರೆ. ಓಕೆ, ಸೊ ಒಂದೇ ಸ್ಟೇಟ್ಮೆಂಟ್ ನೋಡೋಣ. ಫಸ್ಟ್ ಏನಿದೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ = BA cos pi ಅಂತ ಇದೆ ಅಥವಾ ಕಾಸ್ ಥೀಟಾ ಅಂತ ತಗೋತೀವಿ. ಈಗ ಏರಿಯಾ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಆ್ಯಂಗಲಲ್ಲಿ ಇದೆ ಅಂತ ಹೇಳ್ತದಾನ? ಪರ್ಪೆಂಡಿಕ್ಯುಲರ್. ಮೀನ್ಸ್ ಪರ್ಪೆಂಡಿಕ್ಯುಲರ್ ಅಂತಂದರೆ cos 90 ತಗೋತೀವಿ. cos 90 ತೊಗೊಂಡಾಗ 0 ಆಗುತ್ತೆ. ಹಾಗಾದರೆ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಅಂತ ಹೇಳ್ಬೋದು. ಹಾಗಾದರೆ ಈ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಇದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಂತಾನೆ? ದಿಸ್ ಫಾಲೋಸ್ ಫ್ರಮ್ ಪೈ ಈಕ್ವಲ್ಸ್ಟ್ ಆಗಬೇಕು BA cos ಥೀಟಾ ಫೇರ್ ಸಿಂಬಲ್ಸ್ ಯಾವುದೇ ಸ್ಟ್ಯಾಂಡರ್ಡ್ ಮೀನಿಂಗ್ ಅಂತ ಹೇಳಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಮೀನಿಂಗ್ ಇರೋದ್ರಿಂದ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ. ಹೌದು, ನಾವು ಈ ಸ್ಟೇಟ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸೆಕೆಂಡ್ ಸ್ಟೇಟ್ಮೆಂಟ್ ಹೆಲ್ಪ್ ತೊಗೊಂಡಂಗಿದೆ. ಕರೆಕ್ಟ್. ಯಾಕೆ? ಪೈ = BA cos ಥೀಟಾ. ಹಾಗಾದರೆ ಇದು ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಹಾಗಾದರೆ ಯಾವುದು ಸ್ಟೇಟ್ಮೆಂಟ್? ಬೋತ್ ಸ್ಟೇಟ್ಮೆಂಟ್ 1 and 2 ಕರೆಕ್ಟ್ ಇರುವಂಥ ಆಪ್ಷನ್ಗಳನ್ನ ಅಷ್ಟೇ ನೋಡೋದು. ಇವೆರಡು ಆಪ್ಷನ್ ಇದ್ದಾವೆ. ಓಕೆ, ಸೊ ಸ್ಟೇಟ್ಮೆಂಟ್ 1 and ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್, ಬಟ್ 2 ಈಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ 1 ಅಂತಾನೆ. 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ 1 ಅಂತ ಹೇಳ್ತಾರೆ. ಆ್ಯಕ್ಚುಲಿ 2 ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ 1 ಅಂತ ಹೇಳ್ಬೋದು. ಯಾಕಂತಂದರೆ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸೆಕೆಂಡ್ನಲ್ಲಿರುವಂಥ ಪೈ = BA cos ಥೀಟಾ ಫಾರ್ಮುಲಾನ ಯೂಸ್ ಮಾಡಿದ್ದೀವಲ್ಲ. ಸೊ ಅದಕ್ಕಾಗಿ ಇದಕ್ಕೆ ಆನ್ಸರ್ ಯಾವುದಾಗತ್ತೆ? ಆಪ್ಷನ್ ಎ ಅಂತ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ರಿಲೇಷನ್ ಬಿಟ್ವೀನ್ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ IM ಅಥವಾ I0 ಅಂತ ಹೇಳ್ತೀವಿ ಆ್ಯಂಡ್ RMS ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ IRMS = ಏನು ಬರುತ್ತಾ? ಪೀಕ್ ವ್ಯಾಲ್ಯೂ I0 ಅಥವಾ IM / √2 ಅಂತ ಬರುತ್ತೆ. ಹಂಗಾರೆ ಆಪ್ಷನ್ ಯಾವುದು? ಆಪ್ಷನ್ ಎ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಟ್ರಾವೆಲ್ಸ್ ಗ್ರೇಟೆಸ್ಟ್ ಸ್ಪೀಡ್ ಇನ್ ವ್ಯಾಕ್ಯೂಮ್? ಎಕ್ಸ್ರೇ, ವಿಸಿಬಲ್ ರೇ, ಗಾಮಾ ಇವು ಅಷ್ಟು ಸೇಮ್ ಸ್ಪೀಡ್ನಲ್ಲೇ ಟ್ರಾವೆಲ್ ಆಗ್ತಾ ಇರ್ತಾವೆ. ಮೀನ್ಸ್ ಆಲ್ ಆಫ್ ದಿ ಹ್ಯಾವ್ ಅ ಟ್ರಾವೆಲ್ಸ್ ಇನ್ ದ ಸೇಮ್ ಸ್ಪೀಡ್. ಆನ್ಸರ್ ಕರೆಕ್ಟ್ ಆಗುತ್ತೆ. ಇದು ಆಪ್ಷನ್ ಯಾವುದೋ? ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋದು. SI ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಇಟ್ ಈಸ್ ಅ ಕೂಲಮ್ ಮೀಟರ್. ಇದು ಒಂದು. ನೆಕ್ಸ್ಟ್ ದ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ 1 point to another point ಅಂತ ಹೇಳಿದ್ದಾರೆ. ಸೊ ಹಂಗಾರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದು 2 ಆಯಿತು. ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಕಂಡಕ್ಟಿವಿಟಿ ಇದು 3. ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಟೆಸ್ಲಾ. ಗೊತ್ತಿರುವಂಥ ಆನ್ಸರ್ ಇದು ಈಸಿ. 4th ಇದೆಯಲ್ಲ ಇದು ಟೆಸ್ಲಾ ಆಗುತ್ತಾ.
ಫಿಫ್ತ್, ದ ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಸರ್ಕ್ಯೂಟ್ ಈಸ್ ಈಕ್ವಲ್ಸ್ ಟು ಇಂಡ್ಯೂಸ್ಡ್ EMF ಅಂತ ಹೇಳ್ತೀವಿ, ಫ್ಯಾರಡೆ ಲಾದಿಂದ ಬರುವಂಥದ್ದು. ಸೊ ಇದು ಫಿಫ್ತ್ ಆಗುತ್ತಾ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, MCQ ಆಗಿರ್ಬೋದು. ಸೊ ನಮ್ಮ ವಿಡಿಯೋದಲ್ಲಿ ನಾವು ಜಸ್ಟ್ ಯಾವುದೇ ರೀತಿ PDF ಸ್ಲೈಡ್ ಮಾಡ್ತಾ ಹೋಗ್ತಾ ಇಲ್ಲ, ಅಷ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಳ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಈಗ ಸೊ 2 ಮಾರ್ಕ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ನ ನೋಡೋಣ. ಓಕೆ, ಸೊ 2 ಮಾರ್ಕ್ಸ್ ಏನಿದೆ, ಒಂದೇದು ಆ್ಯಸ್ ಯೂಶುವಲ್ ಗೊತ್ತಿರೋಂಗೆ ಎಲೆಕ್ಟ್ರಿಕ್ ಚಾರ್ಜ್ ಕ್ವಶನ್ ಇದೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲೈನ್ ಎಲೆಕ್ಟ್ರೋಸ್ಟಾಟಿಕ್ ಇದೆ. ಸೊ ಕೂಲಮ್ಸ್ ಲಾ ಬರೆದು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ 1ನೇ ಚಾಪ್ಟರ್ನಲ್ಲಿ ಬರುವಂಥ ಆನ್ಸರ್, ಇದ್ರದ್ದು ನಾವು ವಿಡಿಯೋ ಮಾಡಿದ್ದೀವಿ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಅ ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜ್ ಇನ್ ದ ಅಬ್ಸೆನ್ಸ್ ಆಗಿರ್ಬೋದು, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು. ಸೊ ಯಾವುದೇ ರೀತಿ ಈಕ್ವಲ್ಸ್ ಟು -mb ಅಂತ ಇದೇ ಬಂದಿತ್ತಲ್ಲ, ಅದೇ ರೀತಿ ಪೊಟೆನ್ಷಿಯಲ್ ಎನರ್ಜಿ ಇನ್ ಎಲೆಕ್ಟ್ರಿಕ್ ಫೀಲ್ಡು ಬರುತ್ತಾ -PE ಅಂತ ಬರುತ್ತೆ. ಸೊ ಈ -PE ಇನ್ ದ ಅಬ್ಸೆನ್ಸ್ ಆಗಿರ್ಬೋದು, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು, ಅದಕ್ಕೆ ನೀವು ಎಕ್ಸ್ಪ್ರೆಷನ್ ಬರೀಬೇಕು. ಸೊ ನೆನ್ಪಿಟ್ಕೊಳ್ಳಿ ಈ ಆನ್ಸರ್ಸ್ನ, ಇವೆಲ್ಲ ಎಕ್ಸ್ಪ್ರೆಷನ್ ಮೇಲೆ ಬಂದಿರುವಂಥ ಕ್ವಶನ್ಸ್ ಇವೆ. ಓಕೆ, ನೆಕ್ಸ್ಟ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಡಿಪೆಂಡ್ಸ್. R ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L, R ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತ ಹೇಳ್ತೀವಲ್ಲ, ಇದು ಒಂದು ಟೆಂಪರೇಚರ್ ಆಗಿರ್ಬೋದು. ಈ ಫ್ಯಾಕ್ಟರ್ಸ್ನ ಬರಿಬೋದು. ನೆಕ್ಸ್ಟ್, ಡಿಫೈನ್ ಮೊಬಿಲಿಟಿ ಆಗಿರ್ಬೋದು. ಮೆನ್ಷನ್ ಇಟ್ಸ್ SI ಯೂನಿಟ್, ದ ರೆಸಿಪ್ರೊಕಲ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು, ರೆಸಿಪ್ರೊಕಲ್ ಆಫ್ ದ ಡ್ರಿಫ್ಟ್ ವೆಲಾಸಿಟಿ ಪರ್ ದ ರೇಷೋ ಆಫ್ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಏನಂತ ಹೇಳ್ತೀವಿ, ಮೊಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್, ಡ್ರಾ ಅ ಲೇಬಲ್ ಡಯಾಗ್ರಾಮ್ ವಿಟ್ಸ್ಟೋನ್ಸ್ ಬ್ರಿಡ್ಜ್ ಆ್ಯಂಡ್ ಹೆನ್ಸ್ ರೈಟ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್. ವಿಟ್ಸ್ಟೋನ್ಸ್ ಬ್ರಿಡ್ಜ್ನ ನೆಟ್ವರ್ಕ್ನ ನೀವು ಡಯಾಗ್ರಾಮ್ ಡ್ರಾ ಮಾಡಿ ಅದರದ ಬ್ಯಾಲೆನ್ಸಿಂಗ್ ಕಂಡೀಷನ್ನ ಬರೀಬೇಕು. P/Q = R/S ಅಂತ ಬರುತ್ತಲ್ಲ, ಅದನ್ನು ಮೆನ್ಷನ್ ಮಾಡಿದ್ರೆ ಓಕೆ. ಓಕೆ, ಸೊ ನೆಕ್ಸ್ಟ್ ಏನಿದೆ, 26th ಕ್ವಶನ್ ಏನಿದೆ, ವಾಟ್ ಈಸ್ ಸೊಲೆನಾಯ್ಡ್ ಅಂತ ಕೇಳಿದ್ದಾರೆ. ರೈಟ್ ಇಟ್ಸ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಇನ್ಸೈಡ್ ದ ಸೊಲೆನಾಯ್ಡ್ ಅಂತ ಹೇಳಿದ್ದಾರೆ. ಸೊ ಇನ್ಸೈಡ್ ದ ಸೊಲೆನಾಯ್ಡ್ ಒಳಗಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಬರೀಬೇಕು. ಅದೇ ರೀತಿ ವಾಟ್ ಈಸ್ ಸೊಲೆನಾಯ್ಡ್ ಡೆಫಿನೇಷನ್ ಬರೀಬೇಕು ಇದಕ್ಕೆ. ಓಕೆ, ಆ ಮೂವಿಂಗ್ ಕಾಲ್ ಗ್ಯಾಲೋಮೀಟರ್ ಗಿವ್ಸ್ ದ ಡಿಫ್ಲೆಕ್ಷನ್ ಆಫ್ 10 ಡಿವಿಷನ್ ವೆನ್ 200 ಮೈಕ್ರೋ ಆಂಪಿಯರ್ ಕರೆಂಟ್ ಈಸ್ ಪಾಸ್ಡ್, ದೆನ್ ಫೈಂಡ್ ದ ಕರೆಂಟ್ ಸೆನ್ಸಿಟಿವ್ ಅಂತ ಹೇಳಿದ್ದಾರೆ. ಕರೆಂಟ್ ಸೆನ್ಸಿಟಿವಿಟಿ ಮೀನ್ಸ್ ವಾಟ್, ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಅಂತ ಹೇಳ್ತೀವಿ. ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್ ಅಂದರೆ 10 ಡಿವೈಡೆಡ್ ಬೈ 200 ಇಂಟು 10⁻⁻⁶ ಅಂತ ಹೇಳ್ಬೋದು. ಸೊ ಈ ಝೀರೋ ಕ್ಯಾನ್ಸಲ್ ಆಯಿತು. 1/2 ಅಂದರೆ 0.5 ಆಗುತ್ತಾ. ಈ 0 ಆಮೇಲೆ ಇದು ಒಂದಕ್ಕೊಂದು ಇದನ್ನು ಕ್ಯಾನ್ಸಲ್ ಆಗಿದೆ. 10⁻⁵ ಬರುತ್ತಾ, 10⁻+5 ಅಂತ ಹೇಳ್ಬೋದು. ಅಥವಾ ನೀವು 5 ಇಂಟು 10⁴ ಅಂತ ಹೇಳ್ಬೋದು. ಡಿಫ್ಲೆಕ್ಷನ್ ಪರ್ ಅಂಪಿಯರ್ ಅಂತಂದರೆ ಸೊ 5 ಇಂಟು 10⁴ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್, ಇದು ಕ್ವಶನ್ನ ಸಾಲ್ವ್ ಮಾಡಿದ್ವಿ. 2 ಮಾರ್ಕ್ಸ್ಗೆ ಇರುವಂಥ ಪ್ರಶ್ನೆ. ಡಿಫೈನ್ ಮ್ಯಾಗ್ನೆಟೈಸೇಷನ್ ಆಫ್ ಅ ಸ್ಯಾಂಪಲ್ ಅಂತ ಹೇಳಿದ್ದಾರೆ. ಸೊ ಮ್ಯಾಗ್ನೆಟೈಸೇಷನ್ ಸ್ಯಾಂಪಲ್ನ ಬರೆದು ನೀವು ಅದಕ್ಕೆ SI ಯೂನಿಟ್ ಮೆನ್ಷನ್ ಮಾಡಬೇಕು. 2 ಮಾರ್ಕ್ಸ್ಗೆ ಇರುವಂಥ ಪ್ರಶ್ನೆ. ಸೊ ನೆಕ್ಸ್ಟ್ 3 ಮಾರ್ಕ್ಸ್ಗೆ ಇರುವಂಥ ಕ್ವಶನ್ ನೋಡೋಣ. ಏನಿದೆ, ರೈಟ್ ದ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಬರಿಬೋದು. ಇದನ್ನು ನೀವು ಆನ್ಸರ್ನ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಆಮೇಲೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಆಫ್ ಅ ಪಾಯಿಂಟ್ ಚಾರ್ಜ್ ಅಂತ ಹೇಳಿದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಬೋದು, ಎಲೆಕ್ಟ್ರಿಕ್ ಸ್ಟಾಟಿಕ್ ಪೊಟೆನ್ಷಿಯಲ್ಗೆ ಆಗಿರ್ಬೋದು ಇರುವಂಥ ರಿಲೇಷನ್ ಡೆರಿವೇಷನ್ ಇದಲ್ಲ, ಅದನ್ನು ಸಾಲ್ವ್ ಮಾಡಿದರೆ ಆ ಕ್ವಶನ್ ನಿಮ್ಗೆ ಫುಲ್ ಮಾರ್ಕ್ಸ್ ಬರುತ್ತೆ. 3 ಮಾರ್ಕ್ ಇರುವಂಥ ಪ್ರಶ್ನೆ. ನೆಕ್ಸ್ಟ್, ಡಿರೈವ್ J = ಸಿಗ್ಮಾ ಇಂಟು E ವಿತ್ ಟರ್ಮ್ಸ್ ಹ್ಯಾವಿಂಗ್ ಯೂಶುವಲ್ ಮೀನಿಂಗ್ ಅಂತ ಕೇಳಿದ್ರೆ J = ಸಿಗ್ಮಾ ಈ ಡೆರಿವೇಷನ್ ಸಾಲ್ವ್ ಮಾಡಬೇಕು. ಹೌ ಡು ಯು ಕನ್ವರ್ಟ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ಮೀಟರ್ ಆಫ್ ಅ ರಿಕ್ವೈರ್ಡ್ ರೇಂಜ್ ಅಂತ ಕೇಳಿದ್ದಾರೆ. ಕನ್ವರ್ಷನ್ ಆಫ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ಮೀಟರ್ ಕ್ವಶನ್ ಅದು. ರೈಟ್ 3 ಡಿಫರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ಡಯಾಮ್ಯಾಗ್ನೆಟಿಕ್ ಇರ್ಬೋದು, ಹಾಗೆ ಪ್ಯಾರಾಮ್ಯಾಗ್ನೆಟಿಕ್ ಇರುವಂಥ ಸಬ್ಸ್ಟೆನ್ಸ್ಗೆ ಡಿಫ್ರೆನ್ಸ್ನ ಕೇಳುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನು ಒಂದು ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ವಿ, ಅದನ್ನು ನೀವು ನೋಡ್ಕೊಂಡ್ರೆ ಪ್ಯಾರಾ, ಡಯಾ ಮತ್ತು ಫೆರೋದು ಅಷ್ಟದು ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನಿದೆ, ಆ ಬಾಕ್ಸ್ ಪ್ಯಾಡಲ್ಸ್ ನ್ಯೂಮರಿಕಲ್ ಬರುತ್ತೆ ಮೂವಿಂಗ್ ಚಾರ್ಜಸ್ಸಿಂದ. ಅದೇ 3 ಮಾರ್ಕ್ಸಿಗೆ 34 ಕೇಳಿದ್ದಾರೆ. ದ ಬಾಕ್ಸ್ ಪ್ಯಾಡಲ್ ಸ್ಟೇಷನರಿ ಸೈಕಲ್, ದ ಪ್ಯಾಡಲ್ಸ್ ಆಫ್ ದ ಬೈಸಿಕಲ್ ಆರ್ ಅಟ್ಯಾಚ್ಡ್ ಟು ಕಾಯಿಲ್ ಆಫ್ 100 tons, ಈಚ್ ಆಫ್ ಅ ಟರ್ನ್ ಹ್ಯಾವಿಂಗ್ ದ ಏರಿಯಾ 0.20 m² and coil ಕರೆಕ್ಟಾಗಿ ನೋಡಿ, coil rotates half revolution per second. It is placed in a uniform magnetic field 0.01 Tesla perpendicular to the axis of the rotation. What is the maximum voltage ಅಂತ ಕೇಳಿ. ಮ್ಯಾಕ್ಸಿಮಮ್ ಆಫ್ ವೋಲ್ಟೇಜ್ ಫಾರ್ಮುಲಾ ಏನು ಬರುತ್ತಪ್ಪ ಅಂದರೆ NBA ಒಮೆಗಾ ಅಂತ ಫಾರ್ಮುಲಾ ಇದೆ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಎಂಡ್ನಲ್ಲಿ ಈ ಡೆರಿವೇಷನ್ ಆಗಿರ್ಬೋದು ಅಥವಾ ಈ ಫಾರ್ಮುಲಾ ನಾವು ಡಿರೈವ್ ಮಾಡ್ಕೊಳ್ತೀವಿ. VM ಅಥವಾ E0 ಅಥವಾ E ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಏನು ಕೇಳಿದಾರ ಕ್ವಶನ್ ಸಾಲ್ವ್ ಮಾಡ್ತೀನಿ ಇದನ್ನು. ಸೊ VM = ಅಂತಂದರೆ ಮ್ಯಾಕ್ಸಿಮಮ್ ವೋಲ್ಟೇಜ್ = N ಅಂತ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ, 100 ಇದೆ. B ಅಂದರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅದ 0.01 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನಿದೆ, ಏರಿಯಾ ಎಷ್ಟದ ನೋಡೋಣ. ಏರಿಯಾ 0.20 ಅಂತ ಕೊಡಿ. ಒಮೆಗಾ ಅಂತಂದರೆ ಏನು, 2πf
ಓಕೆ ಒಮೆಗಾ ಅಂತಂದರೆ ಇಲ್ಲಿ ಬರಿತೀನಿ 2πf. ಎಫ್ ಅಂತಂದರೆ ಏನು 2π ರೆಸಿಪ್ರೊಕಲ್ ಆಫ್ ಟೈಮ್. ಯಾಕೆ ಟೈಮ್ ತೊಗೊಳ್ತೀನಿ, ಇಲ್ಲಿ ಫ್ರೀಕ್ವೆನ್ಸಿ ಮೆನ್ಷನ್ ಮಾಡಿಲ್ಲ. ಸೊ ಹಾಗೆ ರೀತಿ ಇನ್ನೂ ಒಂದು ಏನದ ರೆವಲ್ಯೂಷನ್ ಪರ್ ಸೆಕೆಂಡ್ ಅಂದರೆ ಟೈಮ್ ಎಷ್ಟು ತೊಗೊಂಡ್ಬಿಡೋಣ 1 ಸೆಕೆಂಡ್ ಅಂತ ತೊಗೊಂಡ್ಬಿಡೋಣ. ಹಾಗೆ ಉಳಿತೇನೋ 2π. ಇನ್ನೂ ಒಂದು ಕ್ವಶನ್ ಏನಿದೆ, ಹಾಫ್ ರೆವಲ್ಯೂಷನ್ ಅಂದಿದ್ದಾರೆ. ಹಾಫ್ ರೆವಲ್ಯೂಷನ್ ಅಂದರೆ ಇದಕ್ಕೆ ಡಿವೈಡ್ ಬೈ 2 ಮಾಡ್ಕೊಂಡ್ರೆ ಈ ಟು ಕ್ಯಾನ್ಸಲ್ ಆಯಿತು. ಹಾಗಾದರೆ ಇಲ್ಲಿ ಉಳಿರ್ತಕ್ಕಂಥ ಒಂದೇ ಒಂದು ವ್ಯಾಲ್ಯೂ ಯಾವುದಪ್ಪ, ಪೈ ಅನ್ನು ಅಷ್ಟೇ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮುಗಿದು ಹೋಗ್ತದೆ ಒಮೆಗಾ ಜಾಗದಲ್ಲಿ. ಯಾಕೆ 2πf ಇತ್ತಲ್ಲ, ಅಲ್ಲಿ ಫ್ರೀಕ್ವೆನ್ಸಿನ 1/ಸೆಕೆಂಡ್ 1 ಬರ್ಕೊಂಡು ಆಮೇಲೆ ಹಾಫ್ ರೆವಲ್ಯೂಷನ್ ಇರೋದ್ರಿಂದ 2πನ 2ಲಿ ಡಿವೈಡ್ ಮಾಡಿದ್ರಿಂದ 2 ಕ್ಯಾನ್ಸಲ್ ಆಗಿ ಪೈ ಬತ್ತು. ಸೊ ನೀವು ಮಾಡೋ ಕೆಲಸ ಏನಪ್ಪ ಅಂದರೆ ಜಸ್ಟ್ ಇವ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ ಇಟ್ಟರೆ ನಿಮಗೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಪಾರ್ಟ್ ಸಿದಿಂದ ಇನ್ನೊಂದು ಇನ್ಫ್ರಾರೆಡ್ ವೇವ್ಸ್ ಡೆಫಿನೇಷನ್ ಕೇಳಿದ್ದಾರೆ, ಅದೇ ರೀತಿ ಯೂಸಸ್ ಬರೆಯೋಕ್ಕೂ ಕೇಳಿದ್ದಾರೆ. ಓಕೆ, ಇದು 3 ಮಾರ್ಕ್ಸ್ ಬರುವಂಥ ಪ್ರಶ್ನೆ. ಓಕೆ, ನೆಕ್ಸ್ಟ್ ಶೋ ದ್ಯಾಟ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇನ್ ಫೇಸ್ ವಿತ್ ಈಚ್ ಅದರ್ ವೆನ್ ಅನ್ ಎ ಸಿ ಈಸ್ ಸಪ್ಲೈಡ್ ಟು ಪ್ಯೂರ್. ಎ ಸಿ ಕರೆಂಟಿಂದ ಬರುವಂಥ ಪ್ಯೂರ್ ರೆಸಿಸ್ಟರ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಯಾವುದೇ ರೀತಿ ಲ್ಯಾಗು ಆಗೋಲ್ಲ, ಲೀಡು ಆಗೋಲ್ಲ, ಜಸ್ಟ್ ಇನ್ ಫೇಸ್ ಇರುತ್ತಲ್ಲ ಅದ್ರ ಡೆರಿವೇಷನ್ ನೀವು ಪ್ರೂವ್ ಮಾಡಿ ತೋರಿಸ್ಬೇಕಿಷ್ಟೇ. ಸೊ ಪಾರ್ಟ್ ಡಿ 5 ಮಾರ್ಕ್ಸ್ ನೋಡೋಣ. ಏನಿದೆ, ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ ಆ್ಯಂಡ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಡ್ಯೂ ಟು ಇನ್ಫಿನಿಟ್ಲಿ ಲಾಂಗ್ ಥಿನ್ ಯೂನಿಫಾರ್ಮ್ಲಿ ಚಾರ್ಜ್ ಸ್ಟ್ರೇಟ್ ವೈರ್ ಅಂತ ಹೇಳಿದ್ದಾರೆ. ಸೊ ಇನ್ಫಿನಿಟ್ಲಿ ಲಾಂಗ್ ಥಿನ್ ಚಾರ್ಜ್ ಸ್ಟ್ರೇಟ್ ವೈರ್ ಬರುತ್ತಲ್ಲ, ಈ ಡೆರಿವೇಷನ್ ನೀವು ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ 38 ಕ್ವಶನ್ ನೋಡೋಣ. 38 ಏನಿದೆ, ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಓಕೆ, ನೆನಪಿಟ್ಟುಕೊಳ್ಳಿ, ಇಂಟಿಗ್ರೇಷನ್ ಮಾಡಿ ಮಾಡೋದಿದ್ದಲ್ಲ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಆ ಡೆರಿವೇಷನ್ ಕೇಳಿದ್ದಾರೆ ಇವರಿಗೆ 5 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಎಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಲೂಪ್. ಸೊ ಸರ್ಕ್ಯುಲರ್ ಲೂಪ್ ಡೆರಿವೇಷನ್ ಬರುತ್ತಲ್ಲ, ಇದು 5 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್. Next, derive the expression for effective EMF and effective internal resistance of two cells of a different EMF and different internal resistance connected in series. Cells in series derivation ನೀವು ಸಾಲ್ವ್ ಮಾಡಿದರೆ 5 ಮಾರ್ಕ್ಸ್ ಈಜಿಲಿ ತೊಗೊಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಹೂ ಡಿಸ್ಕವರ್ಡ್ ದಿಸ್ ಫಿನಾಮಿನನ್, ಫ್ಯಾರಡೆ ಆಗಿರ್ಬೋದು. ಈ ಡೆಫಿನೇಷನ್ ಬರೀಬೇಕು. ಅದೇ ರೀತಿ ಡಿಸ್ಕ್ರೈಬ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಡೆಮಾನ್ಸ್ಟ್ರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಿನಾಮಿನನ್. ಇಲ್ಲಿ ಕಾಯಿಲ್ ಮ್ಯಾಗ್ನೆಟ್, ಸೊ ಯಾವುದೇ ರೀತಿಯಾದಂಥ ಒಂದು ಕಾಯಿಲ್ ತೊಗೊಳ್ಳೋದು, ಅದೇ ರೀತಿ ಮ್ಯಾಗ್ನೆಟ್ ತೊಗೊಳ್ಳೋದು. ಸೊ ಇವೆರಡು ಎಕ್ಸ್ಪೆರಿಮೆಂಟ್ ಇದೆಲ್ಲ ಅದರಿಂದ ನಿಮ್ಗೆ ಬಂದಿರೋಂಥ ಕ್ವಶನ್. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು, ಕಾಯಿಲ್ ಮ್ಯಾಗ್ನೆಟ್, ಕಾಯಿಲ್ ಆಗಿರ್ಬೋದು, ಈ ರೀತಿಯಾದಂಥ ಕ್ವಶನ್ ಇದೆಲ್ಲ ಅವನು ಕೇಳ್ಬೋದು. ಓಕೆ, ನೆಕ್ಸ್ಟ್ ನ್ಯೂಮೆರಿಕಲ್ಸ್ ಕೊಟ್ಟಿದ್ದಾರೆ. ನ್ಯೂಮೆರಿಕಲ್ಸ್ ಏನಿದೆ, 2 point charges QA QB are located in 20 cm free space. Electric field at the midpoint. Electric field find ಮಾಡೋಕ್ಕೆ ಹೇಳಿದ್ದಾರೆ. ಮಿಡ್ ಪಾಯಿಂಟ್ನಲ್ಲಿ 20 ಸೆಂಟಿಮೀಟರ್ನ 10 ಸೆಂಟಿಮೀಟರ್ ನೀವು ತೊಗೊಂಡು ಸೊ ಎರಡನ್ನೂ ಆ್ಯಡ್ ಮಾಡಿಬಿಟ್ರೆ ಮುಗ್ತೋಗುತ್ತೆ. ಯಾಕಂದರೆ ಎರಡು ಅಪೋಸಿಟ್ ಸೈನ್ ಇರೋದ್ರಿಂದ ಸೊ ಅಟ್ರಾಕ್ಟಿವ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡು. ಸೊ ಅಟ್ರಾಕ್ಟ್ ಆಗೋದ್ರಿಂದ ಒಂದೇ ಡೈರೆಕ್ಷನ್ ಬರೋದ್ರಿಂದ ಈ ಬರೋಂಥ ಚಾರ್ಜು ಈ ಚಾರ್ಜಿಂದ ಬರೋಂಥ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಡ್ ಮಾಡಿದರೆ ನಿಮಗೆ ಮಿಡ್ ಪಾಯಿಂಟಲ್ಲಿ ಸಿಗುತ್ತೆ. ಓಕೆ, ಇಫ್ ಅ ನೆಗೆಟಿವ್ ಟೆಸ್ಟ್ ಚಾರ್ಜ್ ಈಸ್ ಪ್ಲೇಸ್ಡ್ ಅಥವಾ ಮ್ಯಾಗ್ನೆಟ್ಯೂಡ್ ದ ಪ್ಲೇಸ್ಡ್ ದಿಸ್ ಪಾಯಿಂಟ್, ವಾಟ್ ಈಸ್ ದ ಫೋರ್ಸ್ ಅಂತ ಕೇಳಿದ್ದಾರೆ. F equal to E ಇಂಟು Q0 ಅಂತ ತೊಗೊಳ್ಳಿ. ಇಲ್ಲಿ ಬರುತ್ತಲ್ಲ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ನ ಅದನ್ನು E ಅಂತ ತೊಗೊಂಡು ಅದಕ್ಕೆ ಇಂಟು ಈ ಚಾರ್ಜನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೆ ಟೋಟಲ್ ಫೋರ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದು ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ ಮೇಲೆ ಆಯಿತು. ನೆಕ್ಸ್ಟ್ ಕ್ವಶನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮೇಲೆ ಕೇಳಿದ್ದಾರೆ. ಓಕೆ, ನಾನು ಹೇಳಿದಾಗೆ ಸೊ ಬ್ಲೂ ಪ್ರಿಂಟಲ್ಲಿ ಏನು ಅಥವಾ ನಿನ್ನೆ ಒಂದಿಷ್ಟು ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ, ಅದರ ಟೈಪ್ ಇದೆ ಇದು ನೋಡಿ. ಓಕೆ, ನೆಟ್ವರ್ಕ್ ಆಫ್ 410 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು 500 ವೋಲ್ಟ್ ಸಪ್ಲೈ ಆ್ಯಸ್ ಶೋನ್ ಇನ್ ದ ಫಿಗರ್. ಡಿಟರ್ಮೈನ್ ದ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಆಫ್ ದ ನೆಟ್ವರ್ಕ್ ಆ್ಯಂಡ್ ಚಾರ್ಜ್ ಆಫ್ ದ ಕೆಪಾಸಿಟರ್. ಸೊ ಇಕ್ವಿವೆಲೆಂಟ್ ಮಾಡಬೇಕಂದ್ರೆ ಫಸ್ಟ್ ಈ 3 ಸೀರೀಸ್ನ ತೊಗೊಂಡು ಈ 3 ಸೀರೀಸ್ನ ಇದಕ್ಕೆ ಕನೆಕ್ಷನ್ ಕೊಟ್ಟಾಗ ಪ್ಯಾರಲಾಗಿ ಕನೆಕ್ಷನ್ ಆಗುತ್ತಲ್ಲ ಅದನ್ನು ನೀವು ಇಕ್ವಿವ್ಯಾಲೆಂಟ್ನ ತೊಗೋಬೋದು. ಸೊ CS ಈಕ್ವಲ್ಸ್ ಟು ಅಥವಾ 1/CS ಈಕ್ವಲ್ಸ್ ಟು 1/C1 ಪ್ಲಸ್ 1/C2 ಅಂತ ತೊಗೊಂಡು ಇದನ್ನು ಸಾಲ್ವ್ ಮಾಡ್ಕೊಂಡು ಅದಕ್ಕೆ ಬಂದ ಉತ್ತರನ ಪ್ಯಾರಲ್ ಕನೆಕ್ಷನ್ ಮಾಡಿದರೆ ಸೊ ಆನ್ಸರ್ ಈಸಿಲಿ ತೆಗಿಬೋದು. ನೆಕ್ಸ್ಟ್, ದ ನಂಬರ್ ಆಫ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ಕಾಪರ್ ವೈರ್ ಲೆಂತ್ 3 ಸೆಂಟಿಮೀಟರ್, ಕ್ಯಾರಿಯಿಂಗ್ ಕರೆಂಟ್ 3.0, ಕ್ಯಾಲ್ಕುಲೇಟ್ ದ ಡ್ರಿಫ್ಟ್ ವೆಲಾಸಿಟಿ, VD ಈಕ್ವಲ್ ಟು E/m ಅಂತ ಇದೆಯಲ್ಲ, ಸೊ ಆ ಡೆರಿವೇಷನ್ ಆಗಿರ್ಬೋದು. I ಈಕ್ವಲ್ ಟು NEA ಇಂಟು VD ಅಂತ ಬರುತ್ತಲ್ಲ ಆ ಫಾರ್ಮುಲಾ, ಯಾವುದಾದ್ರೂ ಒಂದು ಫಾರ್ಮುಲಾದಲ್ಲಿ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು. ಯಾಕೆ ಆ ಲೆಂತ್ ಕೊಟ್ಟಾರಂದಮೇಲೆ ಆಮೇಲೆ ಅದರದ್ದು ಕರೆಂಟ್ ಡೆನ್ಸಿಟಿದು ಕೊಟ್ಟಿದ ಮೇಲೆ ಸೊ ಕ್ರಾಸ್ ಸೆಕ್ಷನ್ ಏರಿಯಾ ಕೊಟ್ಟಿದ್ದಾರೆ ಅಂತಂದರೆ I ಈಕ್ವಲ್ಸ್ ಟು NEA ಇಂಟು VD ಡೆರಿವೇಷನ್ ಫಾರ್ಮುಲಾ ಅಪ್ಲೈ ಮಾಡಿ. VD ಇದರಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ. I ಕೊಟ್ಟಿದ್ದಾರಲ್ಲ 3 ಆಂಪಿಯರ್, N ಅಂತಂದರೆ 8.5 ಆಗುತ್ತೆ, ಈ 1.6 × 10⁻⁹ ಆಗುತ್ತೆ. ಏರಿಯಾ ಕೊಟ್ಟಿದ್ದಾರಲ್ಲ ಅದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಹೌ ಲಾಂಗ್ ಡಸ್ ಎಲೆಕ್ಟ್ರಾನ್ ಟೇಕ್ಸ್ ಟು ಡ್ರಿಫ್ಟ್ ದ. ಹೌ ಲಾಂಗ್ ಅಂತಂದರೆ VD ಈಕ್ವಲ್ಸ್ ಟು ಲೆಂತ್ ಬೈ ಟೈಮ್ ತೊಗೊಂಡ್ಬಿಟ್ರೆ ಮುಗೋದೊತ್ತು. ಸೊ ಟೈಮ್ ಅಂತಂದರೆ T ನಮಗೆ ಬೇಕಾಗಿರೋದು,
ಲೆಂತ್ ಅಂದರೆ ಕೊಟ್ಟಿರ್ತಾರೆ 3 ಮೀಟರ್ ಅದ. ಓಕೆ, ಡಿವೈಡೆಡ್ ಬೈ ಏನದ ಡ್ರಿಫ್ಟ್ ವೆಲಾಸಿಟಿ ನಾವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅದನ್ನ ಇಲ್ಲಿ ಪುಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದರೆ ಆನ್ಸರ್ ಬರುತ್ತೆ. ಓಕೆ, ಸೊ ಇದನ್ನು ಈಸಿ ಆದಂಥ ಪ್ರಶ್ನೆ. ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾವೇನೋ ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್, a resistor 200 ohm and capacitor 15.0 microfarad are connected in series 220 volt 50 hertz AC source. Calculate the current ಕಿಂದ ಕಾಯಿಲ್ ಕೇಳಿದ್ದಾರೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ VRMS ಅಕ್ರಾಸ್ ದ ರೆಸಿಸ್ಟರ್ ಆ್ಯಂಡ್ ಕೆಪಾಸಿಟರ್. ಸೊ ರೆಸಿಸ್ಟರ್ಗೆ ಇರುವಂಥ ವೋಲ್ಟೇಜ್ ಆಗಿರ್ಬೋದು, ಕೆಪಾಸಿಟರ್ಗೆ ಇರುವಂಥ ವೋಲ್ಟೇಜ್ ಆಗಿರ್ಬೋದು. ಸೊ ಕ್ಯಾಲ್ಕುಲೇಟ್ ಮಾಡುವಂಥ AC ಕರೆಂಟ್ ಚಾಪ್ಟರಿಂದ ಬರುವಂಥ ನ್ಯೂಮರಿಕಲ್. ಓಕೆ, ಸೊ ಇಷ್ಟು ಏನಪ್ಪ ಅಂತಂದರೆ ನಿಮಗೆ ಬಿಜಾಪುರ್ ಅಂತ ಒಂದು ನಮ್ಮದೇನು ಡಿಸ್ಟಿಕ್ದಿಂದ ಇದೆಯಲ್ಲ, ಸೊ ಅಲ್ಲಿ ಬರುವಂಥ ಕ್ವಶನ್ ಪೇಪರ್ಸ್ ಇದೆ. ಸೊ ಇವು ಇದೇ ರೀತಿ ಕ್ವಶನ್ಸ್ ನಮ್ಮ ಬರುವಂಥ ಎಕ್ಸಾಮ್ಸ್ಗಳಲ್ಲಿ ರಿಪೀಟ್ ಆಗುವಂಥ ಚಾನ್ಸ್ ಇದೆ. ಸೊ ಅದಕ್ಕಾಗಿ ಈ ವಿಡಿಯೋನ ನಿಮ್ಗೆ ಕರೆಕ್ಟಾಗಿ ಸೇವ್ ಮಾಡ್ಕೊಂಡು ಇದನ್ನು ನೋಡ್ಕೊಂಡು ಅಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಓಕೆ, ಸೊ ಬಾಯ್. ಏನಾಗಿಬಿಡ್ತದ ಬಾಯ್ ಬಾಯ್ ಅಂತೆಲ್ಲ ಅವ್ರಿಗೆ ಎಲ್ಲರಿಗೂ ಅದು ರೂಢ ಆಗಿಬಿಟ್ಟಿದೆ. ಇದು ಒಂದು ಬಂದ್ಬಿಟ್ಟು ನಾವೀಗ ಮಾಡೋಣ ವಿಡಿಯೋ. ರೇಣುಕಾ ಹೊನಕುಪ್ಪಿ ಏನು ಮಾಡತ್ತಾಳು? ಓಕೆ ಸರ್ ಅಂತದಾಳು. ಆತಲ್ಲ ಇದು ಸ್ಟಾಪ್ ಇಲ್ಲಿ ಬೇಕು ಚಾಲೂ ಮಾಡಿದ್ವಲ್ಲ ಎಲ್ಲ ಮಾಡಿ ಮನುಷ್ಯ.